5 ವರ್ಷದ ಮಗುವಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ವ್ಯಕ್ತಿಯನ್ನ ಶೀಘ್ರ ಬಂಧಿಸಲಾಗುವುದು ಎಂದು ಡಾಕ್ಟರ್ ಅರುಣ್ ಹೇಳಿದ್ದಾರೆ. ಪ್ರಕರಣದ ಕುರಿತು ಮಾಹಿತಿ ನೀಡಿದ ಅವರು, ಆರೋಪಿ ಕನ್ನಡ ಹಾಗೂ ತುಳು ಭಾಷೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದ, ಆಟವಾಡುತ್ತಿದ್ದ ಮಗುವಿಗೆ ಕೈಸನ್ನೆ ಮೂಲಕ ಚಾಕ್ಲೇಟ್ ಆಸೆ ತೋರಿಸಿ ಕರೆದಿದ್ದಾನೆ. ಮಗುವನ್ನ ಪುಸ್ತಲಾಯಿಸಿ ಕಾಲು ದಾರಿಯಲ್ಲಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಮಗುವಿನ ಖಾಸಗಿ ಅಂಗಗಳನ್ನು ಮುಟ್ಟುತ್ತಲೇ ಮಗು ಕಿರುಚಾಡಿದೆ. ಕೂಡಲೇ ಆರೋಪಿ ಪರಾರಿಯಾಗಿದ್ದು, ಸಂಬಂಧಿಕರು ಸ್ಥಳೀಯರು ವಿಚಾರಿಸಿದಾಗ ಪ್ರಕರಣ ಬಯಲಿಗೆ ಬಂದಿದೆ ಎಂದು ಹೇಳಿದ್ದಾರೆ. ಮಗುವಿನ ಖಾಸಗಿ ಅಂಗಗಳನ್ನು ಆರೋಪಿ ಮುಟ್ಟಿದ್ದಾನೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯ ಫೋಟೋ ಸಾರ್ವಜನಿಕರಲ್ಲಿ ಶೇರ್ ಮಾಡಲಾಗಿದೆ. ಆರೋಪಿ ಬಗ್ಗೆ ಮಾಹಿತಿ ಸಿಕ್ಕಿದಲ್ಲಿ ನಗರ ಠಾಣೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಆದಷ್ಟು ಶೀಘ್ರ ಆರೋಪಿಯನ್ನು ಬಂಧಿಸಲಾಗುವುದು. ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಈಗಾಗಲೇ ವೈದ್ಯರಿಂದ ಕೌನ್ಸಿಲಿಂಗ್ ಕೂಡ ನಡೆದಿದೆ ಎಂದು ಎಸ್ಪಿ ತಿಳಿಸಿದ್ದಾರೆ. ಉಡುಪಿ ಮಹಿಳಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಪೋಕ್ಸೋ ಕೇಸ್ ದಾಖಲಾಗಿದೆ. ಕೇಸಿಂದು ಸಾರಾಂಶ ಏನಂದರೆ, ಒಂದು 5 ವರ್ಷದ್ದು ಹೆಣ್ಣು ಮಗು ಒಂದು ಸಂಬಂಧಿಕರ ಅಂಗಡಿ ಪಕ್ಕದಲ್ಲಿ ಆಟ ಆಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಅಲ್ಲಿ ಯಾರೋ ಬಂದ ಅಪರಿಚಿತ ವ್ಯಕ್ತಿ ಮಗುಗೆ ಕೈ ಸನ್ನೆ ಮಾಡಿ ಚಾಕ್ಲೇಟ್ ಕೊಡ್ತೀನಿ ಎಂದು ಹೇಳಿ ಕರೆಸ್ತಾ ಇದ್ದಾನೆ. ಅಂಗಡಿಯಿಂದ ಸುಮಾರು ಒಂದು 20 ಮೀಟರ್ ದೂರದಲ್ಲಿನೇ ಒಂದು ಗಲ್ಲಿ ಇದೆ. ಆ ಗಲ್ಲಿಗೆ ಮಗುವನ್ನು ಕರೆಸಿ ಹೋಗಿ ಒಂದು ಗಲ್ಲಿಯೊಳಗೆ ಹೋಗಿ ಒಂದು 30 ಸೆಕೆಂಡ್ ಒಳಗೆ ಮಗುವಿನ ಪ್ರೈವೇಟ್ ಪಾರ್ಟಿಗೆ ಅವನು ಮುಟ್ಟಿದ್ದಾನೆ. ಮುಟ್ಟಿದ ತಕ್ಷಣ ಮಗು ಜೋರಾಗಿ ಕಿರ್ಚಿದೆ. ಅದನ್ನು ಕೇಳಿ ಅವನ ಆರೋಪಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಮಗು ಕಿರ್ಚಿದ್ದನ್ನು ಕೇಳಿ ಸುತ್ತ ಪಕ್ಕದಲ್ಲಿರುವ ಸಂಬಂಧಿಕರು ಮತ್ತು ಉಳಿದವರೆಲ್ಲ ಬಂದು ನೋಡಿದಾಗ ಮಗು ಪ್ರೈವೇಟ್ ಪಾರ್ಟಿಗೆ ಕೈಯನ್ನು ಹಾಕಿದ್ದು ಮಗು ಹೇಳಿದೆ. ಇದರ ಸಲುವಾಗಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ. ಅದು ಯಾರ ಅಪರಿಚಿತ ವ್ಯಕ್ತಿ ಎಂದು CCTVಯನ್ನು ವೆರಿಫೈ ಮಾಡಿದಾಗ ಅಲ್ಲಿ ಅಕ್ಕಪಕ್ಕ ಜಾಗದಲ್ಲಿ ಅವನು ಭಿಕ್ಷೆ ತಗೊಳ್ಳಕ್ಕೆ ಬಂದಿದ್ದಾನೆ. ಕನ್ನಡ ಮತ್ತು ತುಳುವನ್ನು ಭಾಷೆಯಲ್ಲಿ ಭಿಕ್ಷೆ ಕೇಳಿದ್ದಾನೆ ಎಂದು ಸಾರ್ವಜನಿಕರು ಮಾಹಿತಿ ಕೊಟ್ಟಿದ್ದಾರೆ, ಸ್ಥಳೀಯರು. ಮತ್ತು ಅವನದು ಫೋಟೋವನ್ನು ಈಗಾಗಲೇ ಸಾರ್ವಜನಿಕರಲ್ಲಿ ಶೇರ್ ಮಾಡಲಾಗಿದೆ. ಅವನ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಉಡುಪಿ ಪೊಲೀಸ್ ಕಂಟ್ರೋಲ್ ರೂಮ್ 9480805400ಗೆ ಮಾಹಿತಿ ಕೊಡುವಂತೆ ಕೋರಿದೆ. ಈಗ ಮಗು ಯಾವುದೇ ಹೆಲ್ತ್ ಕಂಡೀಷನ್ನಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅವ್ರಿಗೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊಟ್ಟು ಅವ್ರು ಟ್ರೀಟ್ಮೆಂಟ್ನಲ್ಲಿ ಇದ್ದಾರೆ. ಅವರಿಗೆ ಯಾವುದೇ ತೊಂದರೆ ಇಲ್ಲ. ಆದಷ್ಟು ಬೇಗನೆ ಆರೋಪಿಯನ್ನು ಪತ್ತೆ ಮಾಡಿ ಮುಂದೆ ಅವನ ಮೇಲೆ ಕಾನೂನು ರೀತಿಯನ್ನು ಕ್ರಮ ತಗೊಳ್ಳಲಾಗುವುದು.